ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಎಸ್ ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. ಈ ಕ್ಲಾಸಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳ ಬಗ್ಗೆ ಕುರಿತಾಗಿ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಫ್ ಕರ್ನಾಟಕ. ಟೋಟಲ್ ಕರ್ನಾಟಕದಲ್ಲಿರುವಂತಹ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳು ಎಷ್ಟಿದಾವೆ ಅಂತ ಕೇಳಿದಾಗ 4 ವಿಶ್ವ ಪಾರಂಪರಿಕ ತಾಣಗಳು, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳು ಕರ್ನಾಟಕದಲ್ಲಿದ್ದಾವೆ. ನೋಡಿ, ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗಳಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿರುವ ಒಟ್ಟು ತಾಣಗಳೆಷ್ಟು ಅಂತ ಪ್ರಶ್ನೆ ಕೇಳಿದಾಗ 4 ಈಗಾಗಲೇ ನಮಗೆ ಗೊತ್ತಾಗಿದೆ. ಸೊ ಗ್ರೂಪ್ ಮಾನ್ಯುಮೆಂಟ್ಸ್ ಅಟ್ ಹಂಪಿ ಅಂತ ಏನಿದೆಯಲ್ಲ, ಸೊ ಇದು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದನ್ನು 1986ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗೆ ಸೇರಿಸಲಾಗಿರುವಂಥದ್ದು. ಇದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ನೋಡಿ, ನಿಮಗೆ ಹಂಪಿ ಅಂದ ತಕ್ಷಣ ಇದು ಯಾವ ರಾಜ್ಯದ ಅಥವಾ ಯಾವ ಸಾಮ್ರಾಜ್ಯದ ರಾಜಧಾನಿ ಅಂತ ತಿಳ್ಕೊಳ್ಬೇಕು. ತಾವು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಅಂತ ತಿಳ್ಕೊಳ್ಬೇಕು. ಜೊತೆಗೆ ಡೆಕ್ಕನ್ ಸುಲ್ತಾನೇಟ್ಸ್ಗಳಿಗೆ 1565ರ ಸಂದರ್ಭದಲ್ಲಿ, ರೈಟ್, 1565ರ ಸಂದರ್ಭದಲ್ಲಿ ಡೆಕ್ಕನ್ ಸುಲ್ತಾನರಿಂದ ತೆಗೆದುಕೊಂಡು ಅವರಿಂದ ವಶಪಡಿಸಿಕೊಂಡು ಹಂಪಿಯನ್ನು ಕ್ಯಾಪಿಟಲ್ ಸಿಟಿಯಾಗಿ ಮಾಡಲಾಗುತ್ತೆ. ಇದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ಸೊ ಈ ಒಂದು ಸಂಸ್ಥಾನವನ್ನು ಅಥವಾ ಈ ಒಂದು ಪ್ಲೇಸನ್ನು ವಿಜಯನಗರ ಸಾಮ್ರಾಜ್ಯದವರು ನಿಯರ್ಲಿ 200 ಇಯರ್ಸ್ ಅಂದರೆ 200 ವರ್ಷಗಳ ಕಾಲ ಏನು ಮಾಡ್ತಾ ಹೋಗ್ತಾರೆ, ಆಳ್ವಿಕೆಯನ್ನು ಮಾಡ್ತಾರೆ. ವಿಜಯನಗರ ಸಾಮ್ರಾಜ್ಯ ಇಡೀ ಭಾರತದ ಇತಿಹಾಸದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೊಂದಿದೆ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು. ಸೊ UPSC ಪ್ರತಿ ಬಾರಿ ವಿಜಯನಗರದ ಸಾಮ್ರಾಜ್ಯದ ಮೇಲೆ ಪ್ರತಿ ವರ್ಷವೂ ಕೂಡ ಒಂದು ಪ್ರಶ್ನೆಯನ್ನು ಕೇಳುತ್ತೆ. ಆದುದರಿಂದ ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ಇದರೊಂದಿಗೆ UPSC ಮತ್ತು ಇತರೆ KPSC ಎಕ್ಸಾಮ್ಸ್ಗಳಲ್ಲೂ ಕೂಡ ವಿಜಯನಗರದ ಸಾಮ್ರಾಜ್ಯದ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ. ನೋಡಿ, ಹಂಪಿಯನ್ನು ನಾವು ಮಲ್ಟಿ ಕಲ್ಚರಲ್ ಸಿಟಿ ಅಂತೇಳಿ ಕರಿತೀವಿ. ಅಂದರೆ ಈ ಹಂಪಿ ಅಂತಕ್ಕಂಥ ಪ್ಲೇಸಲ್ಲಿ ಹಲವು ಸಂಸ್ಕೃತಿಗಳ ಒಂದು ಮಿಲನ ಅಥವಾ ಹಲವು ಸಂಸ್ಕೃತಿಗಳ ಒಂದು ಬ್ಲೆಂಡೇಷನ್ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. ಜೊತೆಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸ್ಮಾರಕಗಳು ಕೂಡ ನಮಗೆ ಕಾಣಬರುತ್ತೆ. ಇದನ್ನು ನಾವು ಮಾನ್ಯುಮೆಂಟ್ಸ್ ಅಂತೇಳಿ ಕರಿತೀವಿ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಸೊ ಇದರ ಜೊತೆಗೆ ದ್ರಾವಿಡ ಸ್ಟೈಲ್, ಇಂಡೋ ಇಸ್ಲಾಮಿಕ್ ಶೈಲ್. ನೋಡಿ, ಇದು ದೇವಾಲಯದ ಒಂದು ವಾಸ್ತುಶಿಲ್ಪ ಅಂತೇಳಿ ನಾವು ಕನ್ಸಿಡರ್ ಮಾಡಿದಾಗ ಹಲವಾರು ರೀತಿಯಾಗಿರ್ತಕ್ಕಂಥ ವಾಸ್ತುಶಿಲ್ಪಗಳಿದ್ದಾವೆ. ಅದನ್ನು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರಲ್ಲಿ ನಾವು ಓದ್ತೀವಿ. ಸೊ ಬಟ್ ಹಂಪಿಯಲ್ಲಿರ್ತಕ್ಕಂತಹ ಟೋಟಲ್ ವಾಸ್ತುಶಿಲ್ಪವನ್ನು ನಾವು ನೋಡ್ಕೊಂಡಾಗ ಇಲ್ಲಿ ದ್ರಾವಿಡ ಶೈಲಿಯಿಂದ ರಚನೆಯಾಗಿರ್ತಕ್ಕಂತಹ ದೇವಾಲಯಗಳಿದ್ದಾವೆ. ಜೊತೆಗೆ ಇನ್ನೊಂದು ಶೈಲಿ ಯಾವುದದು, ಇಂಡೋ ಇಸ್ಲಾಮಿಕ್ ಶೈಲಿ ಅಂತೇಳಿ ಕರಿತೀವಿ. ಈ 2 ರೀತಿಯಾಗಿರ್ತಕ್ಕಂಥ ಶೈಲಿಯಲ್ಲಿ ರಚನೆಯಾದ ದೇವಾಲಯಗಳನ್ನು ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ಎಸ್ಪೆಷಲಿ ಹಂಪಿ ಅಂತಕ್ಕಂಥ ಪ್ಲೇಸಲ್ಲಿ ಕಾಣ್ಬೋದಾಗತ್ತೆ. ಮುಂದುವರೆದಂತೆ ಈ ಹಂಪಿ ಅಂತಕ್ಕಂಥ ಪ್ಲೇಸ್ನ ಎಕ್ಸಾಕ್ಟ್ ಲೊಕೇಶನನ್ನು ನಾವು ನೋಡ್ಕೊಂಡಂತಹ ಸಂದರ್ಭದಲ್ಲಿ ಕರ್ನಾಟಕದ ಒಂದು ಪೂರ್ವ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗುತ್ತೆ. ಆಂಧ್ರ ಮತ್ತು ಕರ್ನಾಟಕದ ಬಾರ್ಡ್ರಿಗೆ ಸಂಬಂಧಪಟ್ಟಂತೆ ಹತ್ತಿರದಲ್ಲಿದೆ. ಜೊತೆಗೆ ಇನ್ನೊಂದು ಪಾಯಿಂಟ್ ತಾವು ನೆನ್ಪಿಟ್ಕೊಳ್ಬೇಕು, ಇಲ್ಲಿ ತುಂಗಭದ್ರಾ ರಿವರ್ ಅಂತ ಕಂಡುಬರುತ್ತೆ ಕರ್ನಾಟಕದಲ್ಲಿ. ಆ ತುಂಗಭದ್ರಾ ನದಿಯ ದಡದಲ್ಲಿ ಕಂಡುಬರುತ್ತೆ ಹಂಪಿ. ಸುಮಾರು ಬಾರಿ ಪ್ರಶ್ನೆ ಆಗಿದೆ, ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಸೊ ಇದು ಈಸ್ಟರ್ನ್ ಪಾರ್ಟ್ ಆಫ್ ಕರ್ನಾಟಕ ಅಂತಲೂ ಕೂಡ ಹೇಳಲಾಗುತ್ತೆ. ಅಂದರೆ ಕರ್ನಾಟಕದ ಪೂರ್ವ ಭಾಗದಲ್ಲಿ ಕಂಡುಬರುತ್ತೆ. ಇದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಬಾರ್ಡ್ರಲ್ಲಿ ಕಂಡುಬರುತ್ತೆ. ಇಲ್ಲಿ ಕಂಡುಬರ್ತಕ್ಕಂಥ ದೇವಾಲಯಗಳನ್ನು ನಾವು ಒಂದು ಬಾರಿ ಗ್ಲಾನ್ಸ್ ಮಾಡಿದಾಗ ಇಲ್ಲಿ ವಿರೂಪಾಕ್ಷ ಟೆಂಪಲ್ ಅಂತಕ್ಕಂಥದ್ದು ಕಂಡುಬರುತ್ತೆ. 2ನೇ ಹಂತದಲ್ಲಿ ವಿಠ್ಠಲ ಟೆಂಪಲ್ ಅಂತಲೂ ಕೂಡ ಕಂಡುಬರುತ್ತೆ. ನೋಡಿ, ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು. ಸೊ ಈ ವಿಠ್ಠಲ ಟೆಂಪಲ್ ಅಂತೇಳಿ ಇದೆಯಲ್ಲ, ಅದೊಂದು ಐಕಾನಿಕ್ ಚಾರಿಯಟ್ ಅಂತ ಸ್ಟೋನ್ ಚಾರಿಯಟನ್ನು ಹೊಂದಿರುವಂಥದ್ದು. 3rd ಒನ್ ಅಜಾರರಾಮ ಟೆಂಪಲ್ ಅಂತ ಬರುತ್ತೆ. ಇದು ಫೇಮಸ್ ಆಗಿರ್ತಕ್ಕಂಥ ಟೆಂಪಲ್. ಜೊತೆಗೆ ಕಮಲಾ ಮಹಲ್ ಅಂತ ಒಂದು ಪ್ಲೇಸ್ ಬರುತ್ತೆ. ಅದನ್ನು ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ ಅಂದರೆ ಲೋಟಸ್ ಮಹಲ್ ಅಂತಲೂ ಕೂಡ ಕರಿತೀವಿ. ಶ್ರೀಕೃಷ್ಣ ದೇವರಾಯ ಅದನ್ನು ಕಟ್ಟಿಸ್ತಾನೆ. ಈ 4 ರೀತಿಯಾಗಿರ್ತಕ್ಕಂಥ ದೇವಾಲಯವನ್ನು ತಾವು ನೆನ್ಪಿಟ್ಕೊಳ್ಬೇಕು. ಹಂಪಿ ಅಂತಕ್ಕಂತಹ ಪ್ಲೇಸಲ್ಲಿ ಇವೆಲ್ಲ ದೇವಾಲಯಗಳು ಕಂಡು ಬರ್ತಾವೆ. ನೋಡಿ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಥವಾ ಯುನೆಸ್ಕೋ ಪಾರಂಪರಿಕ ತಾಣಗಳು ಅಂತೇಳಿ ನಾವು ಕನ್ಸಿಡರ್ ಮಾಡಿದಾಗ ಇದರಲ್ಲಿ ಯಾವುದೇ ಒಂದು ಸೈಟು ನಾಮಿನೇಷನನ್ನು ಪಡ್ಕೊಳ್ತು ಅಥವಾ ಹೆಸರನ್ನು ಪಡ್ಕೊಳ್ತು ಅಂದರೆ ಸೊ ಅದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಡೆವಲಪ್ಮೆಂಟನ್ನು ಯಾವ ಸಂಸ್ಥೆ ಮಾಡುತ್ತೆ, ಯುನೆಸ್ಕೋ ಅಂತಕ್ಕಂಥ ಒಂದು ಸಂಸ್ಥೆನೇ ಮಾಡುತ್ತೆ. ಸೊ ಅದೇ ಜೊತೆಗೆ ನಿಮಗೆ ಯುನೆಸ್ಕೋ ಪಾರಂಪರಿಕ ತಾಣಗಳ ಮೇಲೆ ಟೆರ್ರಿಸ್ಟ್ಗಳು ಅಟ್ಯಾಕ್ ಮಾಡ್ತಾ ಇರ್ತಾರೆ. ನೋಡಿ, ಅರ್ಥ ಆಗ್ತಿದೆ, ಎಕ್ಸ್ಟ್ರೀಮಿಸ್ಟ್ಗಳಾಗಿರ್ಬೋದು, ಟೆರ್ರಿಸ್ಟ್ಗಳಾಗಿರ್ಬೋದು, ತೀವ್ರವಾಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಅದರ ರಿನೋವೇಷನ್ನು ಕೂಡ ಯುನೆಸ್ಕೋನೇ ಮಾಡುತ್ತೆ. ಸಂಪೂರ್ಣವಾಗಿರ್ತಕ್ಕಂಥ ಸ್ಮಾರಕಗಳ ಸಂರಕ್ಷಣೆಯನ್ನು ಕೂಡ ಯುನೆಸ್ಕೋ ಮಾಡ್ತಕ್ಕಂತಹ ಒಂದು ಮಾಹಿತಿಯನ್ನು ತಾವು ನೆನ್ಪಿಟ್ಕೊಳ್ಬೇಕು, ರೈಟ್. ಇದಾದ ನಂತರ ಹೆರಿಟೇಜ್ ಅಂತ ಒಂದು ಪದ ಬಂತು. ನೋಡಿ, ಅರ್ಥ ಆಗ್ತಿದೆಯಾ? ಈ ಯುನೆಸ್ಕೋ ಅಂತಕ್ಕಂಥದ್ದು ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳ ಒಂದು ಲಿಸ್ಟನ್ನು ತಯಾರು ಮಾಡಿದ ನಂತರ ಪ್ರತಿ ವರ್ಷ 18 ಏಪ್ರಿಲ್ ಏನಿದೆಯಲ್ಲ, 18th ಏಪ್ರಿಲ್ ಅಂತ ಕರಿತೀವಿ. ನೋಡಿ, ಇದನ್ನು
ವರ್ಲ್ಡ್ ಹೆರಿಟೇಜ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ, ನೆನ್ಪಿಟ್ಕೊಳ್ಬೇಕಾಗತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದಾದ ನಂತರ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕರ್ನಾಟಕದಲ್ಲಿ 4 ತಾಣಗಳಿದ್ದಾವೆ. 4 ತಾಣಗಳಿಗೆ ಏನೇ ತೊಂದರೆ ಆದ್ರೂ ಕೂಡ ಯುನೆಸ್ಕೋ ಬಂದುಬಿಟ್ಟು ಇದಕ್ಕೆ ಹೆಲ್ಪ್ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡ್ಬೋದು. ಕರ್ನಾಟಕದಲ್ಲಿರುವಂಥ 2ನೇ ಪ್ಲೇಸ್ ಯಾವುದು ಅಂತ ನಾವು ಅಬ್ಸರ್ವ್ ಮಾಡಿದಾಗ ಪಟ್ಟದಕಲ್ಲು ಅಂತ ಒಂದು ಪ್ಲೇಸ್ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಸ್ ಇದು, ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ರೈಟ್. ಸೊ ಇದನ್ನು ಎಷ್ಟರಲ್ಲಿ ಆ್ಯಡ್ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದಾಗ 1987ರಲ್ಲಿ ಆ್ಯಡ್ ಮಾಡಲಾಗುತ್ತೆ. ನಂತರದಲ್ಲಿ ಪಟ್ಟದಕಲ್ಲು ಕರ್ನಾಟಕದಲ್ಲಿ ಎಸ್ಪೆಷಲಾಗಿ ಮಲಪ್ರಭಾ ನದಿಯ ಪಶ್ಚಿಮ ತೀರದಲ್ಲಿ ಕಂಡುಬರುತ್ತೆ, ರೈಟ್. ಮಲಪ್ರಭಾ ನದಿಯ ಪಶ್ಚಿಮ ತೀರದಲ್ಲಿ ಕಂಡುಬರುತ್ತೆ, ನೆನ್ಪಿಟ್ಕೊಳ್ಬೇಕು, ಇಂಪಾರ್ಟೆಂಟು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳು ಯಾವ ನದಿಯ ದಡೆಯಲ್ಲಿದೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಹೋಗುತ್ತೆ, ರೈಟ್. 1987. ಪಟ್ಟದಕಲ್ಲು ಮಾನ್ಯುಮೆಂಟ್ಸ್ ಏನಿದೆಯಲ್ಲ, ಇವುಗಳು ಇಂಡಿಯನ್ ಆರ್ಕಿಟೆಕ್ಚರಲ್ ಸ್ಟೈಲ್ ಜೊತೆಗೆ ಉತ್ತರ ಭಾರತದ ರೇಖಾ ನಾಗರಿಕ ಪ್ರಸಾದ ಮತ್ತು ದಕ್ಷಿಣ ಭಾರತದಲ್ಲಿ ದ್ರಾವಿಡ ವಿಮಾನ ಇವೆಲ್ಲವನ್ನು ಬ್ಲೆಂಡ್ ಮಾಡಿಕೊಂಡು ತನ್ನದೇ ಆಗಿರ್ತಕ್ಕಂತಹ ಸ್ಟೈಲನ್ನು ಹೊಂದಿರುವಂತಹ ದೇವಾಲಯಗಳನ್ನು ಹೊಂದಿದೆ ಪಟ್ಟದಕಲ್ಲು ಅಂತಕ್ಕಂಥದ್ದು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆನ್ಪಿಟ್ಕೊಳ್ಳಿ. ನಂತರದಲ್ಲಿ ಇದರ ಒಂದು ಐತಿಹಾಸಿಕವಾಗಿರ್ತಕ್ಕಂತಹ ಹಿನ್ನೆಲೆಯನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಏನಾಗ್ತಾ ಹೋಗುತ್ತೆ, ಈ ಒಂದು ಪಟ್ಟದಕಲ್ಲಿನ ಹೆಸರು ಚಾಲುಕ್ಯ ಡೈನಾಸ್ಟಿಯ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ಅಥವಾ ಸಿಂಹಾಸನವನ್ನು ಏರುವಂತಹ ಒಂದು ಸಂದರ್ಭದಲ್ಲಿ ಚಾಲುಕ್ಯ ಡೈನಾಸ್ಟಿಯಿಂದ ಹುಟ್ಕೊಂಡಿರ್ತಕ್ಕಂಥದ್ದು ಪಟ್ಟದಕಲ್ಲು ಅಂತಕ್ಕಂಥ ಒಂದು ಪ್ಲೇಸ್, ನೆನ್ಪಿಟ್ಕೊಳ್ಳಿ, ರೈಟ್. ಚಾಲುಕ್ಯ ಡೈನಾಸ್ಟಿ ಅಂದ ತಕ್ಷಣ ನಿಮಗೆ ಯಾರು ನೆನಪಾಗಬೇಕು, ಪಟ್ಟದಕಲ್ಲು ಅಂತೇಳಿ ನೆನ್ಪಿಟ್ಕೊಳ್ಬೇಕಾಗತ್ತೆ, ಬಾದಾಮಿ ಚಾಲುಕ್ಯರು. ಇದರ ಜೊತೆಗೆ ಇದರ ಇತರೆ ಹೆಸರುಗಳನ್ನು ಕೂಡ ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಏನು? ಸೊ ನೋಡಿ, ಕಿಸುವೊಳಲ್ ಅಂತೇಳಿ ಏನಿದೆಯಲ್ಲ, ಇದಕ್ಕೆ ಹಿಂದೆ ಅಂದರೆ ಪಟ್ಟದಕಲ್ಲಿಗೆ ಹಿಂದೆ ಕಿಸುವೊಳಲ್ ಅಂತೇಳಿ ಕರಿತಾ ಇದ್ರು. ಆ ಕಿಸುವೊಳಲ್ ಪದದ ಅರ್ಥ ಏನು ಅಂದರೆ ವ್ಯಾಲಿ ಆಫ್ ರೆಡ್ ಸಾಯಿಲ್ ಅಂತ ಕರಿತೀವಿ. ಅಂದರೆ ರೆಡ್ ಸಾಯಿಲ್ ಅಂದರೆ ಏನು, ರೈಟ್, ಕೆಂಪು ಮಣ್ಣಿನ ಪ್ರದೇಶ ಅಥವಾ ಕೆಂಪು ಮಣ್ಣಿನ ಕಣಿವೆ ಅಂತಲೂ ಕೂಡ ಕರೆಯಲಾಗುತ್ತೆ, ರೈಟ್. ಕಿಸುವೊಳಲು ಅಂತಕ್ಕಂಥ ಪ್ಲೇಸ್ ನೆನ್ಪಿಟ್ಕೊಳ್ಬೇಕಾಗತ್ತೆ. ರಕ್ತಪುರ ಅಂತಲೂ ಕೂಡ ಕರಿತೇವೆ. ಇದನ್ನು ಕೆಂಪು ನಗರ ಅಥವಾ ಕೆಂಪು ಸಿಟಿ ಅಂತಲೂ ಕೂಡ ಕರೆಯಲಾಗುತ್ತೆ, ಅಂದರೆ ರೆಡ್ ಸಿಟಿ ಅಂತಲೂ ಕೂಡ ಕರೆಯಲಾಗುತ್ತೆ ಪಟ್ಟದಕಲ್ಲು, ರೈಟ್. ರೆಡ್ ಸಾಯಿಲ್ ವ್ಯಾಲಿ ಫಾರ್ ಕರೋನೇಷನ್, ಓಕೆನಾ. ಅಂದರೆ ಕೆಂಪು ಮಣ್ಣಿನ ವ್ಯಾಲಿ ಅಥವಾ ರೆಡ್ ಸಾಯಿಲ್ ವ್ಯಾಲಿ ಫಾರ್ ಕೊರೋನೇಷನ್ ಅಂತೇಳಿ ಕರಿತೇವೆ. ಕೊರೋನೇಷನ್ ಅಂದರೆ ಏನು? ಫಸ್ಟ್ ಆಫ್ ಆಲು ಕೊರೋನೇಷನ್ ಅಂದರೆ ಪಟ್ಟಾಭಿಷೇಕ ಅಂತ ಕರಿತೇವೆ, ರೈಟ್. ಸೊ ರೆಡ್ ಸಾಯಿಲ್ ವ್ಯಾಲಿ ಫಾರ್ ಪಟ್ಟಾಭಿಷೇಕ ಅಥವಾ ಕರೋನೇಷನ್ ಅಂತಲೂ ಕೂಡ ನೆನ್ಪಿಟ್ಕೊಳ್ಬೋದಾಗತ್ತೆ. ಪಟ್ಟಾಭಿಷೇಕಕ್ಕೆ ಕುರಿತಾಗಿರುವಂತಹ ರೆಡ್ ಸಾಯಿಲ್ ವ್ಯಾಲಿ ಅಂದರೆ ಕೆಂಪು ಮಣ್ಣಿನ ವ್ಯಾಲಿ ಅಥವಾ ಕಣಿವೆ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಇನ್ನೊಂದು ಹೆಸರಲ್ಲಿ ರಕ್ತಾಪುರ ಅಂತಲೂ ಕೂಡ ಇದಕ್ಕೆ ಹೆಸರಿದೆ, ಇದನ್ನು ಕೂಡ ತಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ, ರಕ್ತಾಪುರ, ರೈಟ್. ಇಂಗ್ಲೀಷಲ್ಲಿ ದಿ ಲ್ಯಾಂಡ್ ಆಫ್ ರೆಡ್ ಸಾಯಿಲ್ ಅಂತಲೂ ಕೂಡ ಕರಿತೇವೆ. ಮುಂದಿನ ಅತ್ಯಂತ ಸುಂದರವಾಗಿರ್ತಕ್ಕಂಥ ಪ್ರದೇಶ, ಅದನ್ನು ನಾವು ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಕರ್ನಾಟಕದವರು ಈ ಪಶ್ಚಿಮ ಘಟ್ಟದ ಒಂದು ಭಾಗ ಆಗಿರೋದಕ್ಕೆ ನಾವು ಖುಷಿ ಪಡಬೇಕು. ಸೊ ನಾವೇ ಧನ್ಯವಂತರು ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ಪಶ್ಚಿಮ ಘಟ್ಟ ಪ್ರದೇಶ ಹಲವಾರು ಪ್ರಾಣಿ ಪಕ್ಷಿಗಳು ಸಸ್ಯಗಳ ಸಂಕುಲಗಳ ಒಂದು ತಾಯ್ನಾಡು ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ಇದನ್ನು 2012ರಲ್ಲಿ ಯುನೆಸ್ಕೋ ಏನು ಮಾಡುತ್ತೆ, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳ ಲಿಸ್ಟಿಗೆ ಸೇರಿಸ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ನೋಡಿ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಏನಿದಾವಲ್ವ, ಇವು ಕೇವಲ ಪ್ಲೇಸಸ್ಗಳಲ್ಲ, ಜೊತೆಗೆ ಸಾಂಸ್ಕೃತಿಕವಾಗಿ ಇರ್ತಕ್ಕಂಥ ನಗರಗಳನ್ನು ಕೂಡ ಐಡೆಂಟಿಫೈ ಮಾಡುತ್ತೆ. ಇದನ್ನು ನ್ಯಾಚುರಲ್ ಸೈಟ್ ಅಂತಲೂ ಕೂಡ ಕರಿತೀವಿ, ಕಲ್ಚರಲ್ ಸೈಟ್ ಅಂತಲೂ ಕೂಡ ಕರಿತೀವಿ. ಎರಡೂ ರೀತಿಯಾಗಿರ್ತಕ್ಕಂಥ ಡಿವೈಡ್ ಇದೆ. ನ್ಯಾಚುರಲ್ಲು ಮತ್ತು ಕಲ್ಚರಲ್ಲು ಎರಡನ್ನೂ ಸೇರಿಸ್ತಕ್ಕಂತಹ ಬಯೋಜಿಯೋಗ್ರಫಿಕರ್ ಆಗಿರ್ತಕ್ಕಂಥ ಸೈಟ್ ಇದೆ. ಅದನ್ನು ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ. ಕಾಮೆಂಟ್ ಸೆಕ್ಷನಲ್ಲಿ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿ ಇದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಇಲ್ಲಿ ಮೇನ್ ಟಾಪಿಕ್ಕಿಗೆ ಬರೋಣ. ಪಶ್ಚಿಮ ಘಟ್ಟ ಅಂತಕ್ಕಂಥ ಪ್ಲೇಸ್ ಏನಿದೆಯಲ್ಲ, ಟೋಟಲ್ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು ಪ್ರದೇಶದಲ್ಲಿ ಕಂಡುಬರುತ್ತೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಈ ವೆಸ್ಟರ್ನ್ ಘಾಟ್ಸ್ ಇನ್ ದ ಸೆನ್ಸ್ ಏನು, ಮೌಂಟೇನ್ಸ್ ಅಂತ ಕರಿತೇವೆ, ಅಂದರೆ ಮೌಂಟೇನ್ ಪ್ರದೇಶಗಳು ಅಂತ ಕರಿತೇವೆ. ಸೊ ಈ ಘಾಟ್ ಅಂತಕ್ಕಂಥದ್ದು ಪ್ಯಾರಲಲ್ ಆಗಿ ಪಶ್ಚಿಮ ಕರಾವಳಿಯ ಪ್ರದೇಶ ಅಂದರೆ ಭಾರತದ ಪಶ್ಚಿಮ ಕರಾವಳಿಯ ಪ್ರದೇಶಕ್ಕೆ ಪ್ಯಾರಲಲ್ ಆಗಿ ಹಬ್ಬಿಕೊಂಡಿದ್ದಾವೆ. ಸೊ ಇದು ಇಡೀ ಪ್ರಪಂಚದಲ್ಲಿಯೇ 10 ಅತ್ಯಂತ ಹಾಟೆಸ್ಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳಿದ್ದಾವೆ. ಅರ್ಥ ಆಗ್ತಿದೆಯಾ? ಇಡೀ ಪ್ರಪಂಚದಲ್ಲಿಯೇ 10 ಅತ್ಯಂತ ಹಾಟೆಸ್ಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇದ್ದಾವೆ. ಅಂದರೆ ಜೀವ ವೈವಿಧ್ಯತ ಬಿಸಿ ತಾಣಗಳು ಅಂತ ಕರಿತೀವಿ, ಅದಕ್ಕೆ ಹಾಟೆಸ್ಟ್ ಪ್ಲೇಸಸ್ ಅಂತ. ಅದರಲ್ಲಿ ಈ ವೆಸ್ಟರ್ನ್ ಘಾಟ್ಸ್ ಕೂಡ ಒಂದು ಅನ್ನೋದು ನಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ. ಸೊ
ಎಂಡೆಮಿಕ್ ಆಗಿರ್ತಕ್ಕಂಥ ಕೆಲವೊಂದು ಸ್ಪೀಸೀಸ್ಗಳಿದ್ದಾವೆ. ಫಸ್ಟ್ ಆಫ್ ಆಲ್ ಈ ಎಂಡೆಮಿಕ್ ಅನ್ನೋದರ ಮೀನಿಂಗ್ ನಿಮಗೆ ಗೊತ್ತಾಗಬೇಕು. ಸೊ ನೋಡಿ, ಇಲ್ಲಿ ಈ ಪದವನ್ನು ನೆನ್ಪಿಟ್ಕೊಳ್ಳಿ. ಎಂಡೆಮಿಕ್ ಅಂದರೆ ಏನು ಅಂದರೆ ಪಶ್ಚಿಮ ಘಟ್ಟದಲ್ಲಿ ಒಂದು ಸ್ಪೀಸೀಸ್ ಕಂಡುಬರುತ್ತೆ ಅಂದ್ಕೊಳ್ಳಿ, ರೈಟ್? ಸ್ಪೀಸೀಸ್, ಈ ಸ್ಪೀಸೀಸು ಪಶ್ಚಿಮ ಘಟ್ಟ ಬಿಟ್ಟು ಇತರೆ ಪ್ರದೇಶದಲ್ಲಿ ಕಂಡುಬರೋದಿಲ್ಲ. ಅದನ್ನು ನಾವು ಎಂಡೆಮಿಕ್ ಪ್ರದೇಶ ಅಂತೇಳಿ ಕರಿತೇವೆ, ಅಥವಾ ಎಂಡೆಮಿಕ್ ಸ್ಪೀಸೀಸ್ ಅಂತ ಕರಿತೇವೆ. ಓಕೆನಾ? ವೆಸ್ಟರ್ನ್ ಘಾಟ್ಸ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕಾಗತ್ತೆ. ಮುಂದಿನ ಹಂತದಲ್ಲಿ ವೆಸ್ಟರ್ನ್ ಘಾಟ್ಸು ಕರ್ನಾಟಕದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರೊಟೆಕ್ಟೆಡ್ ಏರಿಯಾಸ್ಗಳನ್ನು ಹೊಂದಿದೆ. ಅವುಗಳಲ್ಲಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಸ್, ಕುದುರೆಮುಖ್ ನ್ಯಾಷನಲ್ ಪಾರ್ಕ್, ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಸ್, ಕುದುರೆಮುಖ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, 3 ರೀತಿಯಾಗಿರ್ತಕ್ಕಂಥ ಪ್ರೊಟೆಕ್ಟೆಡ್ ಏರಿಯಾಸನ್ನು ತಾವು ನೆನ್ಪಿಟ್ಕೊಳ್ಬೇಕು. ಎಗೇನ್ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ತುಂಬಾ ಮಾತಾಡಿದೆ, ಬಟ್ ಇಲ್ಲಿ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ನ ಕುರಿತಾಗಿ. ಆದುದರಿಂದ ಲಿಮಿಟೆಡ್ ಇನ್ಫಾರ್ಮೇಷನನ್ನು ತಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಮುಂದಿನ ವಿಶ್ವ ಪಾರಂಪರಿಕ ತಾಣಗಳ ಲಿಸ್ಟಲ್ಲಿ ನಮಗೆ ಹೊಯ್ಸಳರು ಬರ್ತಾ ಹೋಗ್ತಾರೆ. ಅಂದರೆ ಹೊಯ್ಸಳರು ಕಟ್ಟಿರ್ತಕ್ಕಂತಹ ಸುಂದರವಾದ ದೇವಾಲಯಗಳ ಲಿಸ್ಟು ಕೂಡ ನಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಇದು ಇತ್ತೀಚೆಗೆ ಆ್ಯಡ್ ಆಗಿರ್ತಕ್ಕಂಥದ್ದು. ಇದನ್ನು ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ದ ಹೊಯ್ಸಳಾಸ್ ಅಂತೇಳಿ ಕರಿತೀವಿ. 2023ರಲ್ಲಿ ಇದು ಆ್ಯಡ್ ಆಗ್ತಾ ಹೋಗುತ್ತೆ. ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ಮುಂದುವರೆದಂತೆ ಕರ್ನಾಟಕದಲ್ಲಿರುವಂಥ ಹೊಯ್ಸಳ ಟೆಂಪಲ್ನ ವಿಶೇಷತೆಯನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಚೆನ್ನಕೇಶವ ಟೆಂಪಲ್ ಇದೆ ನೋಡಿ ಬೇಲೂರಲ್ಲಿ, ಹೊಯ್ಸಳೇಶ್ವರ ಟೆಂಪಲ್ ಇದೆ ಹಳೇಬೀಡಲ್ಲಿ, ಜೊತೆಗೆ ಕೇಶವ ಟೆಂಪಲ್ ಇದೆ ಸೋಮನಾಥಪುರದಲ್ಲಿ. ಈ 3 ರೀತಿಯಾಗಿರ್ತಕ್ಕಂಥ ದೇವಾಲಯಗಳನ್ನು ಐಡೆಂಟಿಫೈ ಮಾಡಿ ಯುನೆಸ್ಕೋ ಅಂತಕ್ಕಂಥ ಸಂಸ್ಥೆ ಈ ಒಂದು ಲಿಸ್ಟನ್ನು ಹೆಸರನ್ನು ಸೇರಿಸ್ಕೊಂಡಿರ್ತಕ್ಕಂಥದ್ದು ಈ ದೇವಾಲಯಗಳನ್ನು. ಆ್ಯಕ್ಚುಲಿ ಈ ದೇವಾಲಯಗಳು ಯಾವ ಸಂದರ್ಭದಲ್ಲಿ ರಚನೆ ಆಗಿದ್ದಾವೆ ಅಂತ ಪ್ರಶ್ನೆಯನ್ನು ಕೇಳಿದಾಗ 12 ಮತ್ತು 14ನೇ ಸಂದರ್ಭದಲ್ಲಿ, ಅಂದರೆ 12 ಮತ್ತು 14ನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕಂತಹ ದೇವಾಲಯಗಳಾಗಿದ್ದಾವೆ. ಒಂದು ಬಾರಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ನಂತರದಲ್ಲಿ ಹೊಯ್ಸಳ ಆರ್ಕಿಟೆಕ್ಚರ್ ಅಥವಾ ಹೊಯ್ಸಳ ವಾಸ್ತುಶಿಲ್ಪ ಏನಿದೆಯಲ್ಲ, ಸೊ ಇದು ದ್ರಾವಿಡಿಯನ್ ಆರ್ಕಿಟೆಕ್ಚರ್ ಮತ್ತು ಉತ್ತರ ಭಾರತದ ಕೆಲವೊಂದು ಪ್ರಭಾವದ ಮುಖಾಂತರವಾಗಿ ದ್ರಾವಿಡಿಯನ್ ಆರ್ಕಿಟೆಕ್ಚರ್, ಜೊತೆಗೆ ನಾರ್ತ್ ಇಂಡಿಯಾ. ಸೊ ನಾರ್ತ್ ಇಂಡಿಯಾ ಅಂದ ತಕ್ಷಣ ನೀವು ಯಾವ್ದು ನೆನ್ಪಿಟ್ಕೊಳ್ಬೇಕು? ನಾಗರಾ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಏನಿದೆಯಲ್ಲ, ಇವೆರಡರ ಒಂದು ಇನ್ಫ್ಲುಯೆನ್ಸನ್ನು ಆ ಹೊಯ್ಸಳ ಟೆಂಪಲ್ಗಳು ಹೊಂದಿದ್ದಾವೆ ಅಂತಕ್ಕಂಥ ಬೇಸಿಕ್ ಮಾಹಿತಿಯನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಹಾಗಾದರೆ ಈ ಹೊಯ್ಸಳದಲ್ಲಿರುವಂತಹ ಅತ್ಯಂತ ಸುಂದರವಾಗಿರ್ತಕ್ಕಂಥ ದೇವಾಲಯಗಳನ್ನು ಕಟ್ಟಿಸಿದವರು ಯಾವ ಪಂಥದವರು ಅಂತ ನೋಡ್ಕೊಂಡಾಗ ವೈಷ್ಣವಾಸ್ ಮತ್ತು ಶೈವಿಸಮ್. ಅರ್ಥ ಆಗ್ತಿದೆಯಾ? ವಿಷ್ಣುವಿನ ಫಾಲೋಯರ್ಸ್ಗಳು ಜೊತೆಗೆ ಶಿವನ ಫಾಲೋಯರ್ಸ್ಗಳು ಇಬ್ಬರು ಸೇರಿಬಿಟ್ಟು ಈ ದೇವಾಲಯವನ್ನು ಕಟ್ಟಿಸ್ತಾರೆ. ವೈಷ್ಣವ ಇನ್ ದ ಸೆನ್ಸ್ ಯಾರು, ಶೈವಿಸಮ್ ಇನ್ ದ ಸೆನ್ಸ್ ಯಾರು ಅಂತ ನೆನ್ಪಿಟ್ಕೊಳ್ಬೇಕು. ವೈಷ್ಣವರು ಅಂದ ತಕ್ಷಣ ವಿಷ್ಣುವಿನ ಆರಾಧಕರು, ಶೈವಿಸಮ್ ಅಂದ ತಕ್ಷಣ ಶಿವನ ಆರಾಧಕರು ಅಂತಕ್ಕಂಥ 2 ಪಂಗಡವನ್ನು ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಈ ಸ್ಟೋನ್ ಸ್ಕಲ್ಪ್ಚರ್ಸ್ಗಳು, ಕಾರ್ವಿಂಗ್ಸ್ಗಳನ್ನು ಎಗೈನ್ ಖುದ್ದಾಗಿ ವೈಷ್ಣವಿಸಮ್ ಮತ್ತು ಶೈವಿಸಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪಂಥದ ಜನರು ಈ ದೇವಾಲಯವನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ಸುಂದರವಾಗಿರ್ತಕ್ಕಂಥ ಸ್ಕಲ್ಪ್ಚರ್ಸ್ಗಳು, ಕಾರ್ವಿಂಗ್ಸ್ಗಳೇನು ರಚನೆ ಆಗಿದ್ದಾವಲ್ಲ, ಹೊಯ್ಸಳ ದೇವಾಲಯ ವಿಶ್ವಪ್ರಸಿದ್ಧವಾಗೋದಕ್ಕೆ ಇದೇ ಮುಖ್ಯವಾಗಿರ್ತಕ್ಕಂಥ ಕಾರಣವಾಗಿದೆ. ನೋಡಿ, ಪ್ರತಿ ಎಕ್ಸಾಮಲ್ಲೂ ಕೂಡ ಆರ್ಟ್ ಆ್ಯಂಡ್ ಕಲ್ಚರ್ ಅಥವಾ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ 2 or 3 ಕ್ವೆಶನ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಆದುದರಿಂದ ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ತಾವು ತಿಳ್ಕೊಳ್ಬೇಕು. ನಂತರದಲ್ಲಿ KS ಮುಖ್ಯ ಪರೀಕ್ಷೆಯಲ್ಲೂ ಕೂಡ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ GS1 ವಿಭಾಗದಲ್ಲಿ, GS1 ಪತ್ರಿಕೆಯಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಆದುದರಿಂದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಪ್ರೇಟ್ ಆಗಿರ್ತಕ್ಕಂಥ ತಯಾರಿಯನ್ನು ತಾವು ಮಾಡಬೇಕಾಗುತ್ತೆ. ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಜಾಯ್ನ್ ಆಗಿ. ಹೆಚ್ಚಿನ ವೀಡಿಯೋಸ್ ಬೇಕಂದಂತಹ ಸಂದರ್ಭದಲ್ಲಿ ಕ್ರಿಯೇಟಿವ್ IAS ಅಕಾಡೆಮಿ ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ.